ಗಾಳಿ ನಡ್ಕೊಂಡು ಹೋಗುತ್ತೆ. ಯಾವ್ದ್ರಲ್ಲಿ ಬುಕ್ ಮಾಡಿದ್ದು? ಎಷ್ಟು ಕೊಟ್ಟಿದ್ದೆ ಈಗ ನಾನು? 280. 280 ರೂಪಾಯಿ. ಓಪನ್ ಆಗೈತೆ, ಸ್ಟಿಚಸ್ ಇಲ್ಲ. ಇದು ಹಿಂಗಿರ್ಬೇಕು ಸ್ಟಿಚ್ ಎಲ್ಲ ಕಿತ್ಕೊಂಬಂದ ನೋಡಿದ್ವಿ. ಇದೇನು ಟೈಟಾಗಿ ಕೂರುತ್ತೆ. ಇವರೇ ಹಿಂಗೆ ಪ್ಯಾಕ್ ಮಾಡೋದು. ಬೈಕ್ ಕವರ್ ತರಿಸಿದ್ದೆ, ಗೊತ್ತಿತ್ತಾ ನಿಮಗೆ? ಹಾಂ, ಅದೇ ಹೋದ ಸರಿ ತರಿಸಿದ್ದಲ್ಲ ಡಬ್ಬ. ಹೋದ ಸತಿ ತರಿಸಿದ್ದು ಚೆನ್ನಾಗಿರಲಿಲ್ಲ ಅಂತ ವಾಪಸ್ ಕೊಟ್ಟಿದ್ದೆ ಸ್ನೇಹಿತರೆ. ವಾಪಸ್ ಮಾಡಿದ್ದೆ, ಮತ್ತೆ ಅದೇ ಬಂದೈತೆ ಸೇಮ್ ಆ ಥರದ್ದೇ. ಬಟ್ ಈ ಥರ ನೋಡಿ, ಹೋದ ಸರ್ತಿನೇ ಹಿಂಗೆ ಇತ್ತು. ಆ ಥರ ತೋರಿಸ್ತೀವಿ. ಹೋದ ಸರ್ತಿನೇ ಇದೇ ಥರ ಡ್ಯಾಮೇಜ್ ನೋಡಿ. ಕ್ವಾಲಿಟಿ ಹೆಂಗೈತೆ, ವೆರಿ ಥರ್ಡ್ ಕ್ಲಾಸ್ ಕ್ವಾಲಿಟಿ ಇದು. ಹಿಂಗಿರೋದಕ್ಕೆ ಹೋದ ಸರ್ತಿನ ರಿಟರ್ನ್ ಮಾಡಿದ್ದೆ ಆ್ಯಕ್ಚುಲಿ. ನೋಡಿ, ಇದು ಇಲಾಸ್ಟಿಕ್ ಕೆಳಗಡೆ ಟೈಟಾಗಿ ಕೂರ್ಲಿ ಅಂತ ಹಾಕಿದ್ದಾರೆ. ಬಟ್ ಅಂತ ಎಷ್ಟು ಲೋ ಕ್ವಾಲಿಟಿ ಹಾಕಿದ್ದಾರೆ ನೋಡಿ, ನೀಟಾಗಿ ಸ್ಟಿಚ್ಚೇ ಹಾಕಿಲ್ಲ. ಹಿಂಗಾಗಿರೋದಕ್ಕೆ ಹೋದ ಸರ್ತಿನ ವಾಪಸ್ ಕಳಿಸುತ್ತಪ್ಪ. ಮತ್ತೆ ಇದೇ ಬಂದೈತಿ. ಹೋಗಿಲ್ಲಪ್ಪ, ಇನ್ನು ಯಾರು ತರ್ಸಕ್ಕೆ ಹೋಗ್ಬಾರ್ದಪ್ಪ. ಎಕ್ಸ್ಚೇಂಜ್ ಮಾಡಿದ್ರೆ ಮತ್ತು ಅದೇ ಥರ ಬಂದೈತಿ. ಕ್ವಾಲಿಟಿ ಅಂತೂ ಚೆನ್ನಾಗಿಲ್ಲ. ಎಷ್ಟು ಕ್ವಾಲಿಟಿನ ಕೆಡಿಸ್ಬೋದು, ಕೆಡ್ಸೋಕ್ಕೆ ಸಾಧ್ಯ ಐತೆ ಅಷ್ಟು ಕೆಡ್ಸೋದು. ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಅಮೆಝಾನ್ ಪ್ರಾಡಕ್ಟ್ ಚೆನ್ನಾಗಿರ್ತವೆ. ಬಟ್ ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ. ನಾನು ಯಾವಾಗಲೂ ಅಮೆಝಾನಲ್ಲಿ ಬುಕ್ ಮಾಡೋದು. ಅದೇ ಮತ್ತೆ ಒಂದು ಭಾರಿ ಥರ್ಡ್ ಕ್ಲಾಸ್ ಐತಪ್ಪ ಇದು ಕ್ವಾಲಿಟಿ. ಒಂಚೂರು ಚೆನ್ನಾಗಿಲ್ಲ. ಬಟ್ ಎನಿವೇಸ್ ಇರಲಿ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಸೆಕೆಂಡ್ ಟೈಮ್. ಇವಾಗ ಫಸ್ಟಿಗೆ ಒಂದು ಬಂದಿತ್ತು, ಅದನ್ನು ವಾಪಸ್ ಮಾಡಿದ್ದೆ, ರಿಟರ್ನ್ ಮಾಡಿದ್ದೆ ಚೆನ್ನಾಗಿಲ್ಲ ಅಂತೇಳಿ. ಮತ್ತೆ ಏನು ಮತ್ತೆ ಪದೇ ಪದೇ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಬೇರೆ ಯಾವ್ದಾದ್ರು ಬುಕ್ ಮಾಡಿ ಚೆನ್ನಾಗಿರುತ್ತೆ ಏನೋ. 280 ರೂಪಾಯಿ ಓಕೆ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಯೂಸ್ ಮಾಡಬೇಕಷ್ಟೇ. ಈಗ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನನಗೂ ಪೇಷನ್ಸ್ ಇಲ್ಲ. ಈಗ ಏನು ಮಾಡೋಕ್ಕಾಗಲ್ಲ. ಬನ್ನಿ ನಿಮ್ಮ ಗಾಡಿಗೆ ಹಾಕ್ತೀನಿ. ತೋರಿಸ್ತಾ ಗಾಡಿ ಹಾಕಿದ್ದಕ್ಕೆ ಅವರು ಸ್ನೇಹಿತರೆ. ಹೋದ ಸರ್ತಿ ತರಿಸಿ ಚೇಂಜ್ ಮಾಡಿದ್ನಲ್ಲ, ಅದು ಸ್ವಲ್ಪ ಚಿಕ್ಕದಿತ್ತು, ಇದು ಸ್ವಲ್ಪ ದೊಡ್ಡದಿದೆ. ಚೆನ್ನಾಗಿದೆ. ಇದು ಪೂರ್ತಿ ಕವರ್ ಆಗುತ್ತೆ, ಆದರೆ ಕ್ವಾಲಿಟಿ ಚೆನ್ನಾಗಿಲ್ಲ. ಡ್ಯಾಮೇಜ್ ಆಗಿರೋದು ನಿಮಗೆ ತೋರಿಸಿ, ಡ್ಯಾಮೇಜ್ ಆಗಿತ್ತು. ಆಮೇಲೆ ತುಂಬ ಥಿನ್ನಿದೆ, ತಿಕ್ಕಾಗಿಲ್ಲ. ಗಾಳಿ ಬಂದರೆ ಪಕ್ಕ ಹಾರ್ಕೊಂಡು ಹೋಗುತ್ತೆ, ಜೋರ ಗಾಳಿ ಬಂದರೆ ಹಾರ್ಕೊಂಡು ಹೋಗುತ್ತೆ. ಯಾಕಂದರೆ ಕೆಳಗಡೆ ಕಟ್ಟಕ್ಕೆ ಏನು ಸಪೋರ್ಟ್ ಇಲ್ಲ, ಆಮೇಲೆ ಎಲಾಸ್ಟಿಕ್ಕು ಫಿಟ್ ಆಗಿಲ್ಲ. ಹಾಗಾಗಿ ಇದನ್ನ ಅಷ್ಟು ವರ್ತಿಲ್ಲ ಅಂತ ಅನಿಸುತ್ತೆ. 280 ರೂಪಾಯಿ ಕೊಟ್ಟು ತರಿಸಿದ್ದೆ. ಸೊ ನೀವು ಬೇರೆದನ್ನ ರಿವ್ಯೂ ನೋಡಿಬಿಟ್ಟು ತೊಗೊಳ್ಳಿ, ಇದನ್ನು ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಬಾಯ್ ಬಾಯ್.